ಹೊಸ ಚಾನೆಲ್ ದ ಡಾರ್ಕ್ ವಾಯ್ಸ್ ಕನ್ನಡ. ಎಲ್ಲರಿಗೂ ಸ್ವಾಗತ. ನಾನು ಹಿಂದಿನ ಒಂದು ಸಂಚಿಕೆಯನ್ನು ಒಂದು ಹೆಣ್ಣಿನ ಜೀವನದ ವಿಷಯದ ಬಗ್ಗೆ ಹೇಳುವ ಮುಖಾಂತರ ಈ ಚಾನಲನ್ನು ಪ್ರಾರಂಭಿಸುತ್ತಿದ್ದೇನೆ. ಒಂದು ಹೆಣ್ಣು ಜೀವನದಲ್ಲಿ ಹೇಗೆಲ್ಲ ಕಷ್ಟಪಡ್ತಾಳೆ, ಹಾಗೆ ಅವರ ಹೊರೆಯವರೆಲ್ಲ ಏನೆಲ್ಲ ಮೂಢನಂಬಿಕೆಗಳಿಂದ ಒಂದು ಹೆಣ್ಣನ್ನು ಎಷ್ಟು ದ್ವೇಷಿಸ್ತಾರೆ, ಹಾಗೆ ಹೆಣ್ಣಿನ ಜೀವನದಲ್ಲಿ ಏನೆಲ್ಲ ಘಟನೆಗಳನ್ನ ನಡೆಯುತ್ತೆ ಅನ್ನೋದನ್ನ ಈ ಮೂಲಕ ಹೇಳ್ತಾ ಇದ್ದೀನಿ. ಇದೊಂದು ಅಮ್ಮ ಮಗಳ ಸಂಭಾಷಣೆಯಿಂದ ಶುರುವಾಗುವಂಥದ್ದು. ಮಗಳು ಒಂದು ಪುಟ್ಟ ಮನೆಯಲ್ಲಿ ಕಿಟಕಿ ಹತ್ರ ಕುತ್ಕೊಂಡು ಒಂದು ನಿಗೂಢವಾದ ಮನೆ ಕಡೆ ನೋಡ್ತಾ ಕುಳಿತುಕೊಂಡಿರ್ತಾಳೆ. ಅವಾಗ ಅಮ್ಮ ಬಂದು ಬೈತಾಳೆ, ಯಾಕೆ ಅಲ್ಲಿ ಕುತ್ಕೊಂಡಿದ್ಯಾ ನೀನು, ಅಲ್ಲೆಲ್ಲ ಕುತ್ಕೋಬಾರ್ದು, ಬಾಯಿಲಿ ಅಲ್ಲಿ ನೀನು ನೋಡುವಂಥದ್ದು ಏನಿದೆ ನಿನಗೆ ಅಂತ ಹೇಳಿ ಹೇಳ್ಕೊಂಡು ಕಿಟಕಿ ಬಾಗಿಲನ್ನ ಮುಚ್ಚಿ ಬರ್ತಾಳೆ ಈ ಕಡೆ. ಅವನ್ನ ಕರ್ಕೊಂಡು, ಚಿಂಟು ನೀನ್ ಇನ್ನೊಂದ್ಸಲಿ ಅಲ್ಲೆಲ್ಲ ನೋಡ್ಬಾರ್ದು ಅಂತ ಅಮ್ಮ ಹೇಳ್ತಾಳೆ. ಆಗ ಚಿಂಟು ಹೇಳ್ತಾಳೆ, ಅಮ್ಮ ನಾನೇನ್ ಚಿಕ್ಕವಳಲ್ಲ, ನಾನು ಯಾಕೆ ಅಲ್ಲೆಲ್ಲ ನೋಡ್ಬಾರ್ದು, ಯಾಕೆ ನೋಡ್ಬಾರ್ದು, ಅಲ್ಲೇನಿದೆ ನನ್ಗೆ, ನಾನು ಅದು ತಿಳ್ಕೊಳ್ಬೇಕು, ನಾನು ಅಮ್ಮನೇ ನೋಡ್ಬೇಕು, ಒಳಗಡೆ ನಾನು ಹೋಗಿ ನೋಡ್ಲೇಬೇಕು, ನಾನು ಅದನ್ನ ಅಲ್ಲೇನಿದೆ ಅಂತ ನಾನು ತಿಳ್ಕೊಬೇಕು. ಅದಕ್ಕೆ ಅಮ್ಮ ಹೇಳ್ತಾಳೆ, ಇಲ್ಲ ನೀನ್ ಹಾಗೆಲ್ಲ ನೋಡ್ಬಾರ್ದು, ಜನ ಹೇಳೋದೇ ಸಾಕು, ಊರಲ್ಲೆಲ್ಲ ಮಾತಾಡ್ಕೊಳ್ಳೋದು ಸಾಕಲ್ವಾ, ಯಾಕೆ ಆ ಮನೆ ಸುದ್ದಿ ನಮ್ಗೆ ಬೇಡ, ನಮ್ದೇ ಸಾಕಾಗಿರುತ್ತೆ, ಆ ಮನೆ ಸುದ್ದಿ ನಮ್ಗೆ ಬೇಡ, ಅದೊಂದು ದೆವ್ವದ ಮನೆ, ಅಲ್ಲೆಲ್ಲ ನೀನು ನೋಡ್ಬಾರ್ದು. ಯಾಕೆ ನೋಡೋದು? ಚಿಂಟು, ಅಮ್ಮ ನೀನ್ ಯಾಕೆ ಅದನ್ನೆಲ್ಲ ಕೇಳೋದು, ಅದೆಲ್ಲ ಸುಳ್ಳು ಕಟ್ಟುಕತೆ, ಅದನ್ನೆಲ್ಲ ನಂಬಾರ್ದು, ಮೊದಲು ಸತ್ಯವನ್ನು ತಿಳ್ಕೊಬೇಕು ನಾವು, ಆಮೇಲೆ ನಾವು ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಯಾಕೆ ಎಲ್ಲ ಮಾತನ್ನ ಕೇಳ್ಬೇಕು, ಅಂಥದ್ದು ಏನ್ ನಡೆದಿದೆ ಆ ಮನೆಯಲ್ಲಿ ಅಂತ ಕೇಳ್ತಾನೆ. ಯಾರು ಕೇಳೋದು? ಚಿಂಟು. ಅಮ್ಮ ಹೇಳ್ತಾಳೆ, ಇಲ್ಲ ಅಲ್ಲಿ ಒಂದು ಸಾವಾಗಿದೆ, ಅಲ್ಲಿ ಯಾರು ನೋಡ್ಬಾರ್ದು, 3 ಜನರು ತುಂಬಾ ಮಾತಾಡ್ತಾರೆ, ಅಲ್ಲಿ ಒಂದು ಹೆಣ್ಣು ಅಳುತ್ತಿರುವ ಸದ್ದು, ಹಾಗೆ ನಾಯಿಗಳ ಸದ್ದು. ಅಮಾವಾಸ್ಯೆ ಬಂದರೆ ಆ ಮನೆ ಕಗ್ಗತ್ತಲವಾಗಿ ಕೂಡಿರ್ತದೆ, ನೋಡೋಕೆ ತುಂಬಾ ಭಯಾನಕವಾಗಿರುತ್ತದೆ. ಇದು ಬೇಕಾ ನಮಗೆ, ಇವಾಗಿರೋ ಸಮಸ್ಯೆಗಳೇ ಸಾಕು, ಮುಚ್ಚು ಬಾಯಿ ಎಂದು ಆ ಮಗುವನ್ನು ಮುಗಿಸ್ತಾಳೆ. ಆದರೂ ಹಾಸಿಗೆ ಮೇಲೆ ಹೋದಾಗ ಮತ್ತೆ ಚಿಂಟು ಹೇಳ್ತಾಳೆ, ಅಮ್ಮ ನಾನು ಆ ಮನೆ ಬಗ್ಗೆ ತಿಳ್ಕೋಬೇಕು, ಅಲ್ಲಿ ಏನಿದೆ ನಾನು ನೋಡ್ಕೋಬೇಕು ಅಂತ ಅಮ್ಮನ ಹತ್ರ ಕೇಳ್ತಾಳೆ. ಅವಾಗ ಅಮ್ಮ ಹೇಳ್ತಾಳೆ, ಬೇಡ ಕಂದ, ಅದು ತುಂಬಾ ಸಮಸ್ಯೆಗಾಗುತ್ತೆ, ಬೇಡ ಅಂತ ಅಮ್ಮ ಹೇಳ್ತಾಳೆ. ಮರುದಿನ ಅಮಾವಾಸ್ಯೆಯ ದಿನ, ಹಾಗೆ ಕತ್ತಲಾಗ್ತಾ ಒಬ್ಬ ಕುಡುಕ, ಆ ಊರಿನ ಕುಡುಕ ತುರಾಡ್ಕೊಂಡು ಹೋಗ್ತಾನೆ. ಏನು ದೆವ್ವದ ಮನೆ ಅಂತ ಏನ್ ಹೇಳಿದಾರಲ್ವಾ, ಆ ಮನೆ ಮುಂದೆ ಹೋಗಿ ಬಿದ್ದೋದು. ಚೆನ್ನಾಗಿ ಒಂದು ಒಂಚೂರು ಪ್ರಜ್ಞೆ ಕೂಡ ಇರಲ್ಲ. ಹಾಗೆ ಬಿದ್ದಾಗ ಅಲ್ಲೇ ನಿದ್ದೆಗೆ ಜಾರ್ತಾಗ ಸಡನ್ ಆಗಿ ಆ ಮನೆಯಿಂದ ಒಂದು ಹೆಣ್ಣಿನ ಸದ್ದು, ಅಳೋ ಸದ್ದು ಕೇಳಿ ಬರುತ್ತಾನೆ. ಹಾಗೆ ಅವನು ತೀರ ಗಾಢ ನಿದ್ದೆಯಲ್ಲಿರ್ತಾನೆ. ಹಾಗೆ ಆ ಮನೆ ಬಾಗಿಲು ತಂತಾನೇ ತಿರುಗುತ್ತೆ, ತಂತಾನೆ ಚೆನ್ನಾಗಿ ಬೀಸುವ ತಂಗಾಳಿ, ಬೀಸುವ ಮೂಡಿಡುತ್ತಿರುವ ನಾಯಿಗಳು. ಹಾಗೆ ಆ ಬಾಗಿಲ ಮೂಲಕ ಅವನನ್ನ ಆ ಮನೆಯೊಳಗಡೆ ಎಳೆದುಕೊಳ್ಳುತ್ತೆ. ಮರುದಿನ ಮುಂಜಾನೆ ಬೆಳಗ್ಗೆ ಎದ್ದು ಆ ಕುಡಕನ ಹೆಂಡತಿ ಹುಡುಕೊಂತಾ ಬರ್ತಾಳೆ. ತನ್ನ ಗಂಡ ಎಲ್ಲಿದ್ದಾನೆ, ಇಷ್ಟೊತ್ತಾದ್ರೂ ಬರ್ಲಿಲ್ಲ, ಇಷ್ಟೇ ಕುಡ್ದಿದ್ರು ಮನೆಯೊಳಗೆ ಬರ್ತಾನಲ್ಲ, ಯಾಕೆ ಬಂದಿಲ್ಲ ಅಂತ ಹುಡುಕೊಂತಾ ಹೋಗೋ ದಾರಿಯಲ್ಲಿ ಆ ದೆವ್ವದ ಮನೆ ಮುಂದೆ ನೋಡ್ತಾಳೆ. ಅವನ್ ಬಂದು ಬಿದ್ಬಿಟ್ಟಿರ್ತಾನೆ, ತಲೆ ಸುತ್ತಿ. ಗಂಡನ ಸ್ಥಿತಿಯನ್ನು ನೋಡಿ ಬಿಕ್ಕಿ ಹಳತೊಡಗುತ್ತಾಳೆ. ಏನಾಯಿತು ಅಂತ ಹಳತೊಡಗುತ್ತಾಳೆ. ಏನಾಯ್ತು? ಕೊನೆಗೆ ತನ್ನ ನೀರನ್ನು ಎರಚಿ ಕರೆದುಕೊಂಡು ಹೋಗುತ್ತಾಳೆ ಮನೆಗೆ. ಅವನಿಗೆ ಪ್ರಜ್ಞೆಯೂ ಕೂಡ ಇರುವುದಿಲ್ಲ, ಏನಾಯಿತೆಂದು. ಕೊನೆಗೆ ಅವಳು ಈ ವಿಷಯವನ್ನು ನೀನು ಯಾಕೆ ಹೋದೆ ಅಂತ ಅವನಿಗೆ ಬೈದು ಕೊನೆಗೆ ಸ್ವಾಮಿಗಳ ಹತ್ರ ಕರೆದುಕೊಂಡು ಹೋಗ್ತಾಳೆ. ಸ್ವಾಮಿಗಳೇ, ನಮ್ಮ ಗಂಡ ಕುಡಿದ್ಬಿಟ್ಟು ಅಲ್ಲಿ ಹೋಗಿ ದೆವ್ವದ ಮನೆ ಮುಂದೆ ಬಿದ್ದಿದ್ದಾನೆ, ಅಲ್ಲಿ ಏನಾಯಿತು ಅಂತ ಗೊತ್ತಿಲ್ಲ, ಬೆಳಗ್ಗೆ ಎದ್ದು ನೋಡಿದ್ರೆ ಮನೆ ಬಾಗಿಲಲ್ಲಿ ಬಿದ್ದಿದ್ದಾನೆ ಅಂತ ಹೇಳಿದ್ದಾನೆ. ಅವಾಗ ಸ್ವಾಮಿಗಳು ಹೇಳ್ತಾರೆ, ನಿಮ್ಗೆ ಎಷ್ಟು ಸಲ ಹೇಳೋದು, ಊರವ್ರಿಗೆಲ್ಲ ಹೇಳಿದೀವಲ್ವಾ ಈ ತರ ಎಲ್ಲ ಹೋಗ್ಬಾರ್ದು ಮನೆ ಮುಂದೆ ಅಂತ, ಎಷ್ಟು ಸಲ ಹೇಳೋದು ನಿಮ್ಗೆ, ಮತ್ತೆ ನಿಮ್ಮ ಗಂಡನಿಗೆ ಸಪ್ರೇಟ್ ಆಗಿ ಹೇಳ್ಬೇಕಾ ಅಂತ ಹೇಳಿ ಸ್ವಾಮಿಗಳು ಭಯ ತೊಡಗುತ್ತಾರೆ.
ತೊಡಗದ ಮೇಲೆ ಸ್ವಾಮಿಗಳ ಅವಾಗ ಆಕೆ ಕುಡುಕನ ಹೆಂಡತಿ ಹೇಳ್ತಾಳೆ, ತಪ್ಪಾಯಿತು ಸ್ವಾಮಿ, ಇನ್ನು ಮುಂದೆ ಆ ರೀತಿ ಆಗದಂತೆ ನೋಡ್ಕೊಳ್ತೀನಿ, ಏನಾದ್ರೂ ಒಂದು ಪರಿಹಾರ ಹೇಳಿ ಅಂತ ಹೇಳ್ತಾರೆ. ಅವಾಗ ಸ್ವಾಮೀಜಿಗಳು ಹೇಳ್ತಾರೆ, ಇದೇ ರಾತ್ರಿ 10 ಗಂಟೆ ಒಳಗಡೆ ಆ ಮನೆ ಮುಂದೆ ಹೋಗಿ ಒಂದು ಕುಡಿಕೆಯಲ್ಲಿ ಕೆಂಡ ಮಾಡಿಕೊಂಡು ಇನ್ನೊಂದರಲ್ಲಿ ನಿಂಬೆ ಇಟ್ಕೊಂಡು ಅಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲೇ ಒಡೆದ್ಬಿಟ್ಟು ಹಿಂದೆ ತಿರುಗ್ದಾಗೆ ನೋಡ್ಬಾರ್ದಲ್ಲಿ ಹಿಂದೆ ತಿರುಗಿ ಹಾಗೆ ಹೋಗ್ಬೇಕು ಮನೆ ಒಳಗಡೆ ಕಾಲು ತೊಳ್ಕೊಂಡು ಅಂತ ಹೇಳ್ತಾರೆ ಸ್ವಾಮಿಗಳು. ಸರಿ ಸ್ವಾಮೀಜಿ ಬರ್ತೀವಿ ಅಂತ ಹೇಳಿ ಗಂಡ ಮತ್ತೆ ಆ ಕುಡುಕ ಹೆಂಡತಿ ಮತ್ತು ಆ ಕುಡುಕ ಇಬ್ರು ನೋಡ್ತಾರೆ. ಸಂಜೆ ಆಗ್ತಾ ಇರುತ್ತೆ, ಕಗ್ಗತ್ತಲು ಕುಡಿತಾ ಇರುತ್ತೆ. ಆ ಮನೆ ನೋಡೋಕೆ ತುಂಬಾ ವಿಕಾರವಾಗಿ ಕಾಣಿಸ್ತಾ ಇರುತ್ತೆ, ಭಯಾನಕವಾಗಿ ಕಾಣಿಸ್ತಾ ಇರುತ್ತೆ. ನಾಯಿಗಳು ಉಳಿಯುತ್ತಿರೋ ಸೌಂಡ್ ಆಗುತ್ತೆ. 8 ಗಂಟೆ ಆದ್ಮೇಲೆ ಆ ಊರಲ್ಲಿ ಯಾರೂ ಕೂಡ ಬರುವುದಿಲ್ಲ ಬಾಗಿಲು ತೆಗೆಯಕ್ಕೆ. ಇವರಿಬ್ರು ಹೆಂಡತಿ ಆ ಕುಡುಕ ಮತ್ತೆ ಕುಡುಕನ ಹೆಂಡತಿ ಎಲ್ಲ ತಯಾರು ಮಾಡ್ಕೊಂಡು ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡು ಅಲ್ಲಿ ಹೋಗ್ತಾರೆ. ಅವರಿಗೆ ಭಯ, ಕೈಕಾಲು ನಡುತ್ತಾ ಇದೆ, ತಂಗಾಳಿ ಬೀಸ್ತಾ ಇದೆ ಸುಮ್ಮನೆ ಅಂತ. ಗುಬೆಗಳ ಕೂಗು ಕೇಳಿಸ್ತಾ ಇದೆ, ಕಿವಿ ನಾಯಿಗಳು ಉರುಳಿಡ್ತಾ ಇವೆ. ಅಂಥದ್ರಲ್ಲೂ ಆ ಧೈರ್ಯವನ್ನು ತಂದ್ಕೊಂಡು ಹೆಂಡತಿ ಗಂಡನನ್ನು ಕರ್ಕೊಂಡು ಮನೆ ಹತ್ರ ಹೋಗ್ತಾಳೆ. ಮನೆ ಹತ್ರ ಹೋಗಿ ಆ ಕೆಂಡದ ಸ್ವಾಮಿಗಳ ಪ್ರಕಾರ ಮಾಡಿ ಗಂಡನನ್ನು ನಿಲ್ಲಿಸಿ ಆ ಮನೆಯಿಂದ ಹೊಡೆದು ಹಿಂದೆ ತಿರುಗದಲ್ಲೇ ಮನೆ ಒಳಗಡೆ ಬರ್ತಾರೆ. ಅವರು ಹೋಗಿ ಅರ್ಧ ಗಂಟೆ ಆಗಿರುತ್ತೆ. ಏನು ಬುದ್ಧ ಕೂತಿದ್ದ ಮನೆ ನಿಧಾನಕ್ಕೆ ತಿರುಗುತ್ತೆ. ಏನಂತ ಕಿರ್ರಂತ ಸೌಂಡಾಗಿ ನಿಧಾನಕ್ಕೆ ತಿರುಗುತ್ತೆ. ಆವಾಗ ಮತ್ತೆ ಇನ್ನಷ್ಟು ಜೋರಾಗುತ್ತೆ. ಆ ಮನೆಯ ಮೇಲಿನ ಮೋಡಗಳು, ಕಪ್ಪು ಮೋಡಗಳು, ಹಾಗೆ ನಾಯಿಗಳು ಕೂಡ ಹಿಡಿಯೋಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಆ ಹೆಣ್ಣಿನ ಧ್ವನಿ ಮತ್ತೆ ಶುರುವಾಗುತ್ತೆ. ಸದ್ದು ಎಲ್ಲ ಸ್ಟಾರ್ಟ್ ಆಗುತ್ತೆ. ಆ ಹಲವು ಸದ್ದಿಗೆ ಬಿರುಗಾಳಿನೇ ಎದುಳುತ್ತೆ. ಎದ್ದಿ ಆ ನಿಂಬೆಹಣ್ಣು, ಆ ಕುಡುಕನ ಹೆಂಡತಿ ಏನು ಹಿಡಿದಿಲ್ಲ ಆ ನಿಂಬೆಹಣ್ಣು ಚೆಲ್ಲಾಪಿಲ್ಲಿ ಆಗುತ್ತೆ. ಚೆಲ್ಲಾಪಿಲ್ಲಿ ಆಗಬೇಕಾದ್ರೆ ರಾತ್ರಿ ತೀರಾ ಮೌನವಾಗಿ ಮುಗಿಯುತ್ತೆ. ಮುಂದೆ ಏನಾಗುತ್ತೆ, ಆ ಕುಡುಕ ಏನಾಗ್ತಾನೆ, ಮತ್ತೆ ಆ ಹೆಣ್ಣು ಯಾರು, ಅಮ್ಮ ಮಗಳ ಮಧ್ಯೆ ಏನಾಗುತ್ತೆ ಮುಂದಿನ ತಿಳಿಯೋಣ ಈ ನಮ್ಮ ಚಾನೆಲ್. ಈ ನನ್ನ ಒಂದು ಹೆಣ್ಣು ಮಗಳ ಜೀವನದ ಬಗ್ಗೆ ಹೇಳಲು ಮುಂದುವರಿಯಬೇಕಂದ್ರೆ ನಿಮ್ಮ ಬೆಂಬಲ ತುಂಬಾ ಬಹಳ ಮುಖ್ಯ. ಹಂಗಾಗಿ ಏನಾದ್ರೂ ತಪ್ಪಿದ್ರೆ ಸರಿ ಮಾಡ್ಕೊಳ್ಳಲು ಹೇಳಿ, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.